ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮೇಘಾ ವೆಂಕಟೇಶ್. ಭಾನುಪ್ರಸಾದ್ ಯಾರು ಈ ಹುಡ್ಗ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಒಂದ್ಸಲ ಗೊತ್ತಾಯ್ತು, ಅಯೋಧ್ಯಂಗೆ ಭಾನುಪ್ರಸಾದ್ಗೆ ಏನ್ ಸಂಬಂಧ ಇದೆ. ಭಾನುಪ್ರಸಾದ್ ಬಂದು ಮಂಚಿನಹಳ್ಳಿಯಲ್ಲಿ, ಚಿಕ್ಕಬಳ್ಳಾಪುರದ ಜಿಲ್ಲೆಯ ಮಂಚಿನಹಳ್ಳಿಯ ರಾಯನಕಲ್ಲುನಲ್ಲಿ ಇಟ್ಟಿರೋ ಈ ಹುಡ್ಗ ಇಲ್ಲಿಂದ ಅಂದ್ರೆ ರಾಯನಕಲ್ಲಿಂದ ಎದ್ದು ಅಯೋಧ್ಯೆವರೆಗೂ ಸೈಕ್ಲಿಂಗ್ ಮಾಡಿದ್ದಾರೆ. ವಾಟ್ ಸೈಕ್ಲಿಂಗ್ ಅನ್ನೋ ಕ್ವೆಶ್ಚನ್ ನಿಮ್ಮಲ್ಲಿ ಇರ್ಬೋದು. ಹೌದು, ಸೈಕ್ಲಿಂಗ್. ಇದು ಬಂದು ನಿಮಗೆ ಅವನಿಗೆ 51 ಡೇಸ್ ತಗೊಂಡಿದೆ ಅಂಡ್ ಅವರು 29 ಡೇಸ್ಗೆ ಅಯೋಧ್ಯೆ ರೀಚ್ ಆಗಿದ್ದಾರೆ. ಇವ್ರಿಗೆ ಈ ಮೋಟಿವ್ ಏನಕ್ಕೆ ಬಂತು ಏನು ಅಂತ ನಾವು ಕೇಳೋಣ. ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಭಾನುಪ್ರಸಾದ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಓಕೆ, ಈಗ ನೀವು ಇಲ್ಲಿಂದ ರಾಯನಕಲ್ಲುವಿಂದ ನೀವು ಅಯೋಧ್ಯೆಗೆ ಹೋದ್ರಿ. ಸೊ ಏನಕ್ಕೆ ಥಾಟ್ ಬಂತು ಅಂತ ನಿಮಗೆ? ನನಗೆ ಡ್ರೀಮ್ ಪ್ಲೇಸ್ ಅಯೋಧ್ಯೆ ಮತ್ತು ಕೇದಾರ್ನಾಥ್ ಅನ್ನೋದು ಚಿಕ್ಕವಾಗಿಂದ ಡ್ರೀಮ್ ಪ್ಲೇಸ್. ಓಕೆ, ನನಗೆ ಭಕ್ತಿ ಜಾಸ್ತಿ ಇತ್ತು ಅದ್ರ ಮೇಲೆ. ಅಯೋಧ್ಯೆ ಹೋಗ್ಬೇಕು ಮತ್ತೆ ರಾಮನ ಭಕ್ತಿ ಅಂದ್ರೆ ನಂಗೆ ಚಿಕ್ಕವಾಗಿಂದ ತುಂಬಾ ಜಾಸ್ತಿ. ಅಯೋಧ್ಯೆಗೆ ಹೋಗ್ಬೇಕು ಅಂತ, ಬಟ್ ಏನ್ರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾತ್ರ ಇರ್ಲಿಲ್ಲ. ಸಡನ್ ಆಗಿ ಸೈಕಲ್ ಗ್ಯಾಪ್ನ ಬಂದ್ಬಿಡ್ತು ನನಗೆ. ಸೈಕಲ್ನ ಎತ್ಕೊಂಡು ತುಳ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಆಯ್ತು. ಅದಕ್ಕೋಸ್ಕರ ಸಡನ್ ಆಗಿ ಪ್ಲಾನ್ ಮಾಡಿಕೊಂಡು ನಾನು ಸೈಕ್ಲಿಂಗ್ ಮಾಡಿದ್ರೆ ನನಗೆ ಒಂಥರ ಭಕ್ತಿಗೆ ಮುಕ್ತಿ ಸಿಗ್ಬೋದು ಅಂತ. ಅದಕ್ಕೋಸ್ಕರ ನಾನು ಕಷ್ಟಪಟ್ಟು, ಎಷ್ಟೇ ಕಷ್ಟ ಆಗಲಿ ಫಸ್ಟ್ ಟೈಮು ಸೈಕ್ಲಿಂಗನ್ನು ಸ್ಟಾರ್ಟ್ ಮಾಡಿಕೊಂಡು ಹೋದೆ. ಪ್ಲಾನ್ ಮಾಡಿದ್ದಾದ್ಮೇಲೆ ತುಂಬ ಜನ ಸಪೋರ್ಟ್ ಮಾಡಿಬಿಟ್ರು ನನಗೆ. ಸಡನ್ ಆಗಿ ಅಂದರೆ ನಾವು ಸೈಕ್ಲಿಂಗಲ್ಲಿ ಬಂದಿದ್ದೀವಿ ಅನ್ನೋ ಅವ್ರಿಗೂ ಗೊತ್ತಾದರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಪೆಟ್ರೋಲ್ ಬಂಕ್ ಅವರೇ ಆಗಿರ್ಬೋದು, ಮತ್ತು ದೇವಸ್ಥಾನದಲ್ಲಿ ನಮ್ಮ ಸೈಕಲಿಂದ ಬಂದಿದ್ದಾರೆ ಅಂದರೆ ಅವ್ರಿಗೂ ಗೊತ್ತಾಗ್ಬಿಡ್ತು ಕಷ್ಟಪಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ನನಗೆ ಸ್ಟೇ ಆಗೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು RSS ಕಡೆಯವರಿಂದ ಹೆಲ್ಪ್ ಮಾಡಿದ್ದಾರೆ ಸ್ವಲ್ಪ ಒಂದು ಪ್ಲೇಸ್ಗಳಲ್ಲಿ. ಬಜರಂಗ್ ದಳ ಅವರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಹಂಗಾರೆ ನಿಮಗೆ ಸಿಕ್ಕಾಪಟ್ಟೆ ಜನದ ಲಿಸ್ಟೇ ಇದೆ ಹೆಲ್ಪ್ ಮಾಡಿರೋದ್ರಲ್ಲಿ. ತುಂಬಾ ಜನ ನಮ್ಮ ಕರ್ನಾಟಕದಿಂದ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಸಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಓಕೆ, ಈ ಟೈಮಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಫ್ಯಾಮಿಲಿ ಸಪೋರ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ತಿಂಗಳಾದ್ರೆ ನನ್ನ ಒಪ್ನಿಲ್ಲ ಕಳ್ಸಕ್ಕೆ. ಯಾಕಂದ್ರೆ ತುಂಬಾ ಕಷ್ಟ ಇರುತ್ತೆ ಸೈಕ್ಲಿಂಗ್ ಅಲ್ಲಿ. ಅಷ್ಟು ದೂರ ಅಂದ್ರೆ ಯಾರ್ ತಾನೇ ಒಪ್ಕೋತಾರೆ? ಸೈಕ್ಲಿಂಗ್ ಅಂತ ಕೇಳಿದ ತಕ್ಷಣನೇ ಅವ್ರು ಆಶ್ಚರ್ಯ ಪಟ್ಬಿಟ್ರು. ಮತ್ತೆ ನೀನ್ ಏನೇ ಮಾಡು ನಾವು ಬಿಡಲ್ಲ ಸೈಕ್ಲಿಂಗ್ ಅಂತ ಅಂದ್ಬಿಟ್ರು ಮನೆಯಲ್ಲಿ. ಆದ್ರೆ ನಾನು 1 ತಿಂಗಳು ಕಷ್ಟಪಟ್ಟು ಅವ್ರನ್ನ ಕೇಳ್ಕೊಂಡು ಒಪ್ಸಿದ್ಮೇಲೆ ನಾನು ಹಠ ಹಿಡ್ಬಿಟ್ಟೆ. ಆಮೇಲೆ ನನ್ನ ಅಕ್ಸೆಪ್ಟ್ ಮಾಡಿದ್ರು ಹೋಗಕ್ಕೆ. ಓವರ್ ಆಲ್ ಎಷ್ಟು ಟೈಮ್ ತಗೋತು ನಿಮ್ಗೆ ರೀಚ್ ಆಗಕ್ಕೆ? ಅಂದ್ರೆ ನಮ್ಮೂರಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡೋದಕ್ಕೆ? ನಮ್ಮೂರಿಂದ ಅಯೋಧ್ಯೆಗೆ 29 ದಿನ ಆಯ್ತು. ಮತ್ತೆ ಅಯೋಧ್ಯೆಯಿಂದ ಕೇದಾರ್ನಾಥ್ ತಲುಪೋಕೆ 46 ದಿನ ಟೋಟಲ್. ಸೊ ಓವರ್ ಆಲ್ 51 to 52 ಡೇಸ್ ಆಗಿದೆ ನಿಮಗೆ ತಗೊಳ್ಳೋದಕ್ಕೆ. ಓಕೆ, ಆ್ಯಂಡ್ ನಿಮಗೆ ಅಲ್ಲೆಲ್ಲಾದರೂ ಇನ್ ಕೇಸ್ ಏನಾದರೂ ಟಿಫನ್ ಸಿಕ್ಲಿಲ್ಲ ಅಥವಾ ಹೋಗೋ ಟೈಮಲ್ಲಿ ಕತ್ಲಾಗ್ಬಿಟ್ಟಿತ್ತು, ಆ ಥರ ಟೈಮಲ್ಲಿ ಏನಾದರೂ ಭಯ ಆಗೋದು ಆ ಥರ ಎಲ್ಲ ಆಗ್ತಿತ್ತಾ? ಭಯ ಆಗ್ತಿತ್ತಾ? ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿದ್ರಿ? ಅವಾಗ ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದೊಂದು ಟೈಮಲ್ಲಿ ನೈಟ್ ಜರ್ನಿ ಕೂಡ ಮಾಡಿದ್ದೀನಿ. ಈ ಗೋಸ್ಟ್ ಅದೆಲ್ಲ ಏನಾದರೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ದು? ಗೋಸ್ಟ್ ಭಯ ನಂಗಿಲ್ಲ. ಗೋಸ್ಟ್ ಭಯ ಇಲ್ವಾ? ರಾಮ ಇದ್ದಾರೆ ಅಂದ್ರೆ ನಂಗೆ ಭಯ ಇಲ್ಲ. ಓ ಹಂಗೆ. ಮತ್ತೆ ಉತ್ತರಾಖಂಡದಲ್ಲಿ ತುಂಬಾ ಭಯ ಆಯ್ತು. ಈಗ ಭಯ ಅಂದಿದೆ. ಟೈಗರ್ಸ್ ಭಯ, ಅನಿಮಲ್ಸ್. ಓಕೆ, ಸೊ ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಈಗ ಫಾರ್ ಎಕ್ಸಾಂಪಲ್ ಟೈಗರ್ಸ್ ಇದೆ ಅಂತ ಹೇಳ್ತಿದ್ರಿ. ಇನ್ ಕೇಸ್ ಟೈಗರ್ಸ್ ಬರೋ ತರ ಏನಾದ್ರು ಮೂಮೆಂಟ್ಸ್ ಏನಾದ್ರು ನಿಮ್ಗೆ ಫೀಲ್ ಆಗ್ತಿತ್ತಾ? ನೈಟ್ ಅಲ್ಲಿ ಕನ್ಫರ್ಮ್ ಆಗಿ ಬರುತ್ತಂತೆ, ಡೈಲಿ ಬರುತ್ತಂತೆ ಅಂತೆ. ಅವ್ರು ಹೇಳಿದ್ ನನ್ಗೆ ಪೆಟ್ರೋಲ್ ಬಂಕ್ ನಲ್ಲಿ 1 ದಿನ ಕೂಡ ನಂಗೆ ಸ್ಟೇ ಕೊಡ್ಲಿಲ್ಲ ಅವ್ರು. ಪೆಟ್ರೋಲ್ ಬಂಕ್ ಅವರು ಉತ್ತರಾಖಂಡ್ ಡೈಲಿ ಬಂದು ಹಿಡ್ಕೊಂಡ್ರೆ ಏನ್ ಮಾಡ್ತಿದ್ದೆ? ಅದಕ್ಕೋಸ್ಕರ ನಾನು ಬೇಗ ಸ್ಟೇ ಆಗ್ಬಿಡ್ತೀನಿ. ಅದೇ ಉತ್ತರಾಖಂಡದಲ್ಲಿ ಒಂದಿನ ರೂಮ್ ಕೊಟ್ಟಿದ್ರು. ಅಲ್ಲಿ ಅದೇ ದೇವಸ್ಥಾನ ಸಿಕ್ಲಿಲ್ಲ, ಪೆಟ್ರೋಲ್ ಬಂಕು ಸಿಕ್ಲಿಲ್ಲ. ಅವರು ಒಂದು ಅಜ್ಜಿ ತಾತ ಇದ್ರು, ಅಲ್ಲಿ ಮಲ್ಕೊಂಡಿದ್ದೆ ಒಂದು ರೂಮಲ್ಲಿ. ಮತ್ತೆ ಅಲ್ಲಿ ಅದೇ ಸಿಂಹಗಳು, ಲಿಯೋಪಾರ್ಡ್ಗಳೆಲ್ಲ, ಈ ಚಿರತೆಗಳೆಲ್ಲ ಇದಾವೆ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ನೈಟ್ ತುಂಬ ಮಲ್ಕಕ್ಕೆ ಭಯ ಆಗ್ತಿತ್ತು. ಈಚೆ ಬರೋಣ ಅಂದರೆ ತುಂಬಾ ಭಯ. ಡೋರ್ ತೆಗಿಯೋಕೆ ಕೂಡ ಭಯ ಆಗೋಯ್ತು. ಒಂದು ಟೈಮಲ್ಲಿ 1 ಗಂಟೆನಾಗ ನಾಯಿಗಳೆಲ್ಲ ಬೊಗಳ್ತಾ ಇದ್ವು. ಅವಾಗಂತೂ ಸ್ವಲ್ಪ ಎಚ್ಚರಿಕೆ ಆಗ್ಬಿಡ್ತು ನನಗೆ. ಭಯ ಪಟ್ಬಿಟ್ಟು ಮತ್ತೆ ಡೋರ್ ಮಾತ್ರ ಓಪನ್ ಮಾಡಲಿಲ್ಲ. ಹಂಗೆ ನಿದ್ದೆ ಮಾಡಿಬಿಟ್ಟೆ. ಮತ್ತೆ ರೂಮಲ್ಲಿ ಒಬ್ಬನೇ ಅಜ್ಜಿ ತಾತ ಅಂದ್ರೆ ಅವ್ರು ನಿಮ್ಗೆ ಕೊಟ್ಟಿದ್ರು? ಅವ್ರನ್ನ ಕೊಟ್ಟು ಒಂದೊಂದು ಟೈಮು ಚಿಕ್ಕ ಟೆಂಪಲಲ್ಲಿ ಕೂಡ ಮಲ್ಕೊಬಿಟ್ಟಿದ್ದೀನಿ. ಮನೆಗಳು ಕೂಡ ಸ್ವಲ್ಪ ದೂರದಲ್ಲಿರ್ತವೆ, ನಾವು ಹುಷಾರಾಗಿ ಇಡಬೇಕು. ಅಂತ ಟೈಮಲ್ಲಿ ನಮ್ಮ ಎತ್ಕೊಂಡು ಹೋಗಿರೋ ಸೈಕಲ್ನೇ ಆಗ್ಬೋದು, ಮೊಬೈಲ್ನೇ ಆಗ್ಬೋದು, ನಮ್ಮ ದುಡ್ಡು ಕೂಡ ಜಾಸ್ತಿ ಕ್ಯಾರಿ ಮಾಡಬಾರ್ದು. ಓಕೆ, ಸೊ ಈ ಪಿಕ್ ಪಾಕೆಟರ್ಸ್ ಎಲ್ಲ ಬಂದು ನಿಮಗೆ ತುಂಬಾ ಜನ ಪ್ರಾಬ್ಲಮ್ ಮಾಡಿದುಂಟಾ? ಮಾಡಿಲ್ಲ. ಟ್ರೈ ಯಾರಾದ್ರೂ ಮಾಡಿದ್ರೆ ನಿಮಗೆ ಏನಾದರೂ ಫೀಲ್ ಆಯ್ತಾ? ಪಕ್ಕದಲ್ಲಿ ಕೂಡ ಅಲ್ಲಿ ಲೋಕಲ್ಸ್ ಎಲ್ಲ ತುಂಬಾ ಜನ ಹೇಳಿದ್ರು, ಓಕೆ ಚೋರಿ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಹುಷಾರಾಗಿದ್ದೆ. ಆ ಚೋರರು ಯಾರು ನಿಮ್ಮ ಹತ್ರ ಬಂದು ಸುಳ್ಳಿಲ್ಲ ಬಂದಿಲ್ಲ. ಮತ್ತೆ ನಿನ್ನ ಜೊತೆ ನಿನ್ನ ವಿಡಿಯೋಸ್ ಅಲ್ಲಿ ಒಬ್ಬ ನೋಡಿದ್ದೆ, ನಿನ್ನ ಫ್ರೆಂಡ್ ಆಗಿದ್ದ ಅಲ್ಲ ಇನ್ನೊಬ್ಬ ಬೈಸಿಕಲ್ ರೈಡರ್, ಅವರು ಹೇಗೆ ಪರಿಚಯ? ತೆಲಂಗಾಣನ
ನಾನು ನಿನ್ನ ವಿಡಿಯೋಸಲ್ಲಿ ನೋಡಿದ್ದೆ ತೆಲುಗು ಅವರು ಹ್ಞೂ ಅವರು ಲಡಾಖ್ ಪ್ಲಾನ್ ಅಂತೆ. ಹ್ಞೂ ನನ್ನ ಸೈಕಲ್ ಒಂದಿನ ಪಂಚರ್ ಆಗಿತ್ತು. ನಾನು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಟ್ಯೂಬು ಟೈರು ಏನೂ ಸಿಕ್ಕಿಲ್ಲ, ಹಿಂದೆ ಮುಂದೆ 20 ಕಿಲೋಮೀಟ್ರ್ ಹೋಗ್ಬೇಕು. ಅವಾಗ ಅವ್ರು ನೋಡಿಬಿಟ್ಟು ನನ್ನ ಅಲ್ಲಿ ಸ್ಟಾಪ್ ಮಾಡಿದ್ರು ಹೈವೇನಲ್ಲಿ ನೋಡಿಬಿಟ್ಟು. ಮತ್ತು ಅಲ್ಲಿರೋ ಒಬ್ಬರು ಲೋಕಲ್ಸ್ ಅನ್ನ ನಾಗೇಂದ್ರ ಅನ್ನ ಅಂದ್ಬಿಟ್ಟು ಅವತ್ತೆಲ್ಲ ನನ್ನ ಜೊತೆನೇ ಇದ್ದು ನನಗೆಲ್ಲ ಸಪೋರ್ಟ್ ಮಾಡಿದ್ರು. ಅವರು ಎಲ್ಲಿವರೆಗೂ ಕಂಟಿನ್ಯೂ ಆದರು? ಅವರು 4 ಡೇಸ್ ಇದ್ರು ನನ್ನ ಜೊತೆ. 4 ಡೇಸ್ ಜರ್ನಿ ಮಾಡಿದ್ರು. ಇಲ್ಲ ಮತ್ತೆ ನಾನು ಅಯೋಧ್ಯೆ ಹೋದೆ, ಅವರು ಹಿಂಗೆ ಲಡಾಖ್ ರೂಟ್ಗೆ ಮುಂದೆ ಹೋದ್ರು. ಸೊ ಈ ಆನ್ ದ ವೇ ನಿಮಗೆ ಫ್ರೆಂಡ್ಸ್ ಆಗಿರೋದು ಉಂಟು ಹಾಗಿದ್ರೆ? ತುಂಬಾ ಸೈಕ್ಲಿಸ್ಟ್ಗಳು ನನಗೆ ಮೀಟ್ ಆಗಿದ್ದಾರೆ, ತುಂಬಾ ಮೀಟ್ ಆಗಿದ್ದಾರೆ. ಅವಾಗ ಸ್ವಲ್ಪ ಖುಷಿ ಆಗುತ್ತೆ. ಏನಾದ್ರು ಭಯ ಆಯ್ತಾ ಬ್ರೋ? ಟೈಗರ್ಸ್ ಒಂದೊಂದು ಟೈಮಲ್ಲಿ ಪೆಟ್ರೋಲ್ ಬಂಕ್ಸ್ ಅಲ್ಲಿ ಸ್ಟೇ, ಉತ್ತರಾಖಂಡದಲ್ಲಿ ಒಂದಿನೂ ಸ್ಟೇ ಕೊಡಲಿಲ್ಲ ಪೆಟ್ರೋಲ್ ಬಂಕ್ ನಲ್ಲಿ. ಅವಾಗ ಪೇ ಮಾಡ್ಬೇಕಿತ್ತ ನೀನು? ಇಲ್ಲ ಪೇ ಏನಿಲ್ಲ. ಅವಾಗ ನಾನು ಎಲ್ಲಿ ಟೆಂಪಲ್ಸ್ ಇದಾವೆ ಅಲ್ಲಿವರೆಗೂ ಹುಡ್ಕೊಂಡೇ ಹೋಗ್ತಿದ್ದೆ. ಟೆಂಪಲ್ ಅಲ್ಲಿ ನಿಮ್ಗೆ ಯಾರನ್ನ ಕಳ್ತನ ಮಾಡೋದು ಆ ಥರ ಏನಾಗಿಲ್ವಾ? ಇಲ್ಲ ತುಂಬಾ ಜನ ಹೇಳ್ತಿದ್ರು ನಾರ್ತ್ ಇಂಡಿಯಾ ಕಡೆ, ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಕಳ್ತನ ಜಾಸ್ತಿ ನಡೀತಾ ಇದೆ, ಮೊಬೈಲ್ ಎಲ್ಲ ಹುಷಾರಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ. ನಾನು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಇಟ್ಕೊಂಡು ಯಾವ ಥರ ಜೊತೆಲಿ ಇಟ್ಕೊತಿದ್ದೆ? ಸೈಕಲ್ ಎಲ್ಲ ಲಾಕ್ ಮಾಡ್ತಿದ್ದೆ? ಸೈಕಲ್ ಎಲ್ಲ ಲಾಕ್ ಮಾಡ್ತಿದ್ದೆ. ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಮಾಡ್ತಿದ್ರಿ? ಅಂದರೆ ಇಷ್ಟು ಟೈಮಲ್ಲಿ ನಾನು ಇಷ್ಟು ಕಿಲೋಮೀಟರ್ಸ್ ಹೋಗಬೇಕು ಅದರ ಪ್ಲಾನಿಂಗ್ ಏನಾದರೂ ಇತ್ತಾ ನಿಮ್ಮದು? ಮಾಮೂಲಿ ಹೈವೇ ಚೆನ್ನಾಗಿದೆ, ರೋಡ್ ಫ್ಲಾಟ್ ಆಗಿದ್ರೆ ಒಂದು 60-70 ಕಿಲೋಮೀಟರ್ ಹೋಗ್ತಿದ್ದೆ ಪರ್ ಡೇಗೆ. ಓಕೆ. ಅಪ್ಸು ಉತ್ತರಾಖಂಡಲ್ಲಿ ಘಾಟ್ ತುಂಬಾ ಸೆಕ್ಷನ್ ಸೆಕ್ಷನ್ ಅಲ್ಲಿ ಅಲ್ಲಿ ಲೈಟಿಂಗ್ಸ್ ಇರಲ್ಲ, ಏನಿಲ್ಲ, ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು? ಲೈಟಿಂಗ್ಸ್ ಏನ್ ಬೇಕಾಗಿಲ್ಲ, ನಾನು ಡೇ ಟೈಮಲ್ಲಿ ಹೋಗ್ತಿದ್ದೆ. ನೈಟು ಎಲ್ಲ ಕಡೆನೂ ಆಲ್ಟ್ ಮಾಡ್ತಿದ್ರಿ? ಆಲ್ಟ್ ಮಾಡ್ತಿದ್ದೆ ಓನ್ಲಿ ಡೇ ಟೈಮಲ್ಲಿ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಅವರ್ ನೀವು ಸೈಕ್ಲಿಂಗ್ ಮಾಡ್ತಿದ್ರಿ? ಮಾರ್ನಿಂಗ್ 6ಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ, ಈವ್ನಿಂಗ್ 12 ಅವರ್ಸ್ ಜರ್ನಿ. ಓವರ್ ಆಲ್ 12 hours 65 ಕಿಲೋಮೀಟರ್ಸ್ ನೀವು ರನ್ ಮಾಡ್ತಿದ್ರಿ. ಉತ್ತರಾಖಂಡಲ್ಲಿ ಓನ್ಲಿ 30-40 ಕಿಲೋಮೀಟರ್ಸ್ ಅಷ್ಟೇ ಆಗ್ತಿದೆ, ಎಲ್ಲ ಅಪ್ಸು. ಮತ್ತೆ ಡೌನ್ ಸಿಗುತ್ತೆ, ಒಂದು 15 ಕಿಲೋಮೀಟರ್ ಡೌನ್ ಸಿಕ್ಕಿದ್ರು ಕೂಡ 1 ಅವರಲ್ಲಿ ಹೋಗ್ಬಿಡ್ಬೋದು. ಮತ್ತೆ ಆ 15 ಕಿಲೋಮೀಟರ್ ಅಪ್ನ ನಾವು ಹತ್ತಬೇಕಂದ್ರೆ ಮಿನಿಮಮ್ 2 ಅವರ್ಸ್ ಆಗುತ್ತೆ. ಓಕೆ. ಈ ಆನ್ ದ ವೇಲಿ ಹೋಗ್ತಾ ಇರುವಾಗ ಕೆಲವೊಂದು ಜನರು ಸಿಕ್ಕಿ ನಿಮಗೆ ಇಂಟರಪ್ಟ್ ಮಾಡಿರೋದಿದ್ಯಾ? ಅಂದ್ರೆ ಫಾರ್ ಎಕ್ಸಾಂಪಲ್, ಅಷ್ಟು ದೂರ ನೀನು ಏನಕ್ಕೆ ಹೋಗ್ತೀಯಾ ಸೈಕ್ಲಿಂಗ್ ಅಲ್ಲಿ? ಹೌದೌದು, ತುಂಬಾ ಜನ ಕೇಳಿದ್ರು ನನಗೆ, ನಿಮ್ ಇಂಟೆನ್ಷನ್ ಸೈಕ್ಲಿಂಗ್ ಅಲ್ಲಿ ಮಾಡ್ತಿರೋದಕ್ಕೆ ಏನು, ಆರಾಮಾಗಿ ನೀವು ಟ್ರೈನಲ್ಲಿ ಹೋಗ್ಬೋದಲ್ವಾ ಅಂತ ಕೇಳಿದ್ರು. ಆದ್ರೆ ನನಗೆ ರಾಮನ ಮೇಲಿರೋ ಭಕ್ತಿನೇ ಅದೇ ಇಂಟೆನ್ಷನ್ ಅಂತ ಎಲ್ಲರಿಗೂ ಹೇಳ್ದೆ. ಅದೇ ಕೂಡ ನನ್ನ ಇಂಟೆನ್ಷನ್. ತುಂಬಾ ಆಸೆ ಗಿವ್ ಅಪ್ ಏನಾದ್ರು ಮಾಡ್ಬೇಕು ಅನಿಸ್ತಾ? ಗಿವ್ ಅಪ್ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಅನ್ಸಿದ್ದುಂಟು. ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಗೊತ್ತಾಗುತ್ತೆ ನೀವು ಅಷ್ಟು ಟ್ರಾವೆಲ್ ಮಾಡೋದಲ್ಲ. ಯಾವ್ದಾದ್ರು ಪರ್ಟಿಕ್ಯುಲರ್ ಜಾಗದಲ್ಲಿ ಏನಾದ್ರು ಅಂತ ಅಥವಾ ಎಕ್ಸ್ಪೀರಿಯನ್ಸ್ ಇಂದ ಏನಾದ್ರು ನಿಮ್ಗೆ ಆ ಥರ ಫೀಲ್ ಆಯ್ತಾ? ಅಲ್ಲಿ ಉತ್ತರಾಖಂಡ್ನಲ್ಲಿ ಮೇಯ್ನು ಲೋಕಲ್ಸ್ ಹೇಳ್ತಾ ಇದ್ರು 6 ಗಂಟೆ ಮೇಲೆ ನೀವು ಸೈಕ್ಲಿಂಗ್ ಮಾಡಬೇಡಿ ಅಂತ. ಅಷ್ಟೊತ್ತವರೆಗೂ ನನ್ಗೆ ಯಾವುದೇ ದೇವಸ್ಥಾನ ಸಿಕ್ಕಿಲ್ಲ ಅಂದ್ರೆ ತುಂಬಾ ಸ್ವಲ್ಪ ಭಯ ಆಗ್ತಿತ್ತು. ಓಕೆ. ಸೊ ನಿಮ್ಗೆ ಕತ್ಲಲ್ಲಿ ಹೋಗೋದಕ್ಕೆಲ್ಲ ಭಯ ಆಗ್ತಿತ್ತು. ಅಂಡ್ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಏನಾದ್ರು ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಆಗಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸ್ವಲ್ಪ ಜನ ಹಣ್ಣು ಕೊಡೋದಾಗ್ಲಿ, ಫುಡ್ ಒಂದೊಂದು ಟೈಮ್ ಫುಡ್ ಕೊಡ್ಸೋದಾಗ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಮತ್ತೆ ಬಾನು ನಿನ್ನ ಕಂಪ್ಲೀಟ್ ಟ್ರಿಪ್ಪು ಇಷ್ಟಕ್ಕೂ ಸೇರಿ ನಿನ್ನ ಅಪ್ರಾಕ್ಸಿಮೇಟ್ ಎಕ್ಸ್ಪೆನ್ಸಸ್ ಏನಾಗಿರ್ಬೋದು? ಏನು ಮನಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರಿ ನೀವು? ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಿದೆ? ನಿನ್ನ ಎಕ್ಸ್ಪೆನ್ಸಸ್ ಏನಾಗಿದೆ? ಇಫ್ ಇನ್ ಕೇಸ್ ನಿನ್ನ ಒಂದು ಇನ್ಸ್ಪಿರೇಷನಲ್ಲಿ ಮತ್ತೆ ಇನ್ನೊಬ್ರು ಯಾರೋ ಹೋಗ್ಬೇಕು ಅನ್ಕೊಂಡ್ರೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀಯ? ಸೈಕಲ್ ಟ್ರಾವೆಲರ್ಸ್ಗೆ ಏನು ಟಿಪ್ಸ್ ಕೊಡ್ಬೇಕಂದ್ರೆ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ರೆ ತುಂಬ ಪ್ರಿಕಾಷನ್ಸ್ ತಗೋಬೇಕು, ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕು. ಸೈಕ್ಲಿಂಗ್ ಮಾಡೋ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಕೇಳಬೇಕು, ಸ್ವಲ್ಪ ಹೇಗಿರುತ್ತೆ ಎಲ್ಲ ಲೊಕೇಶನ್ಸು, ವೆದರ್ಸು, ಮತ್ತು ಏನೇನೋ ನಮಗೆ ನಮ್ಮ ಸೈಕ್ಲಿಂಗಲ್ಲಿ ಏನೇನು ತೊಗೊಂಡೋಗ್ಬೇಕು. ವೈಟು ತೂಕನ ತುಂಬ ಕಡಿಮೆ ಮಾಡಬೇಕು ನಾವು. ಬಟ್ಟೆಗಳು ಅಂತೂ 4-5 ಜೊತೆ ಇಟ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ವೆಯ್ಟ್ ಜಾಸ್ತಿ ಆದರೂ ಸೈಕಲ್ ಪ್ರಾಬ್ಲಮ್ ಬರೋದು. ಅಫ್ಕೋರ್ಸ್ ಹೌದು. ಆದರೆ ಪೇನ್ಸ್ ಕೂಡ ತುಂಬ ಬರುತ್ತೆ. ಎಷ್ಟು ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು ಸೈಕ್ಲಿಸ್ಟ್ಗಳು, ಯಾಕಂದರೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ರೆ ಮತ್ತೆ ಡೈಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾವು ಪೈನ್ಸ್ ಬಂದರೂ ಕೂಡ ಸ್ವಲ್ಪ ರೆಸ್ಟ್ ತಗೊಂಡು ಮುಂದೆ ಹಂಗೆ ಹೋಗಬೇಕು. ಸೊ ಆ ಟೈಮಲ್ಲಿ ಪೇನ್ಸ್ ಅಂತ ಬಂದಾಗ ಕಾಲೆಲ್ಲ ಊದ್ಕೊಳ್ಳೋದೆಲ್ಲ ಆಗ್ತಿತ್ತು. ಆ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಟಾಬ್ಲೆಟ್ಸ್ ಹಾಕೊಂಡ್ಬಾರ್ದು, ಫೈನ್, ಬಟ್ ಈಗ ನಂಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ, ನಾನು ಟಾಬ್ಲೆಟ್ಸ್ ತೊಗೊಂಡಿಲ್ಲ, ನಂಗೆ ಆಪ್ಷನ್ ಇಲ್ಲ. ಆ ಟೈಮಲ್ಲಿ ಹಿಂಗೆ ಏನಾದರೂ ಟಿಪ್ಸ್ ಕೊಡೋದಾದ್ರೆ? ಆ ಟೈಮಲ್ಲಿ ರೆಸ್ಟ್ ಮಾಡಬೇಕು, 1-2-3 ಅವರ್ಸ್ ರೆಸ್ಟ್ ಮಾಡಿಬಿಡ್ಬೇಕು ಆರಾಮ್ಸೆ. ಸೊ ಸೈಕಲ್ ಏನಾದರೂ ಕೆಟ್ಟೋದ್ರು ಎಲ್ಲ ನೀವೇ ಎಲ್ಲ ಹ್ಯಾಂಡಲ್ ಮಾಡ್ಕೋತಿದ್ರಿ? ನಾನೇ ಬಂದು ಟೈರು ಹೊಲ್ಟೋಯ್ತು, 2 ಸತಿ ಟೈರ್ ಹೊಲ್ಟೋಯ್ತು. ಅವಾಗ ಮಾತ್ರ ನಾನು ಟೈರ್ನ ಬಿಚ್ಚಿಬಿಟ್ಟು ನಾನೇ ಆಟೋದಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ನಾನೇ ಫಿಟ್ ಮಾಡ್ಕೊಂಡು. ಓಕೆ. ಆ್ಯಂಡ್ ಅಲ್ಲೆಲ್ಲ ಫುಡ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಅಂತ?
ಫುಡ್ ಫುಡ್ ನನಗೆ ಇರ್ಬೋದು ನಮ್ಮ ಅಥವಾ ನಿಮ್ಗೆ ಕರ್ನಾಟಕದಾಗ ಏನಾದ್ರು ಬೇಕು ಸಡನ್ ಆಗಿ ಅಲ್ಲಿ ಹೋಗ್ತಿರ್ತೀರಾ ವೆಹಿಕಲ್ಸ್ ಅಂದ್ರೆ ವೆಹಿಕಲ್ಸ್ ಎಲ್ಲ ಹೋಗ್ತಿರ್ತೀರಾ ಹೋಟೆಲ್ ಸಿಗಲ್ಲ ನಿಮ್ಗೆ ಅಷ್ಟು ದೂರ ಎಲ್ಲ ಹೋಗ್ತಿದ್ರಿ ಆ ಟಯರ್ಡ್ ಆದಾಗೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ಅಂತ. ನಾನು ಫಸ್ಟ್ ಸೈಕಲ್ ಜರ್ನಿ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಜನ ಬಿಸ್ಕೆಟ್ಸು ಸ್ವೀಟ್ಸು ಈ ರೀತಿ ಎಲ್ಲ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು. ಅದು ಒಂದು 15 ದಿನ ನನಗೆ ಮ್ಯಾನೇಜ್ ಆಯ್ತು. ಕರ್ನಾಟಕ ಮತ್ತು ಆಂಧ್ರದಲ್ಲಿ ಒಂದ್ ಸ್ವಲ್ಪ ದಿನ ಮ್ಯಾನೇಜ್ ಆಯ್ತು. ಫುಡ್ ಕೂಡ ನಮ್ ಕರ್ನಾಟಕ ಬೆಸ್ಟ್, ನಮ್ ಇಂಡಿಯಾದಾಗ ಹೇಳ್ಬೇಕಂದ್ರೆ ಚೀಪ್ ಅಂಡ್ ಬೆಸ್ಟ್, ಬಟ್ ಸೂಪರ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅಂದ್ರೆ ನಮ್ ಕರ್ನಾಟಕ ಮಾತ್ರನೇ ಅದು. ಇಲ್ಲಿ ಬಿಟ್ಟು ಮುಂದೆ ಹೋದ್ರೆ ತುಂಬಾ ಫುಡ್ ಮೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ. ಸೊ ಹೋಗ್ಬೇಕಾದ್ರೆ ನಿಮ್ಗೆ ಡಿಫ್ರೆಂಟ್ ಶೈಲಿಯಾಗಿ ಜನರು ಸಿಕ್ತಿದ್ರು. ಸೊ ಆ ಶೈಲಿ ಜನರ ಜೊತೆ ನೀವೇನಾದ್ರು ಬೇರೆದಕ್ಕೆ ಟ್ರೈ ಮಾಡ್ತಿದ್ರಾ, ಮತ್ತೆ ಅವ್ರ ಹತ್ರ ಏನಾದ್ರು ರೂಟ್ ಎಲ್ಲ ಕೇಳ್ಕೊಂಡು ಹೋಗ್ತಿದ್ರಾ ಅಥವಾ ರೂಟ್ ಮ್ಯಾಪ್ ನ ನಂಬ್ಕೊಂಡೇ ಹೋಗಿದ್ದ ಹೇಗೆ? ಅವ್ರನ್ನು ಕೇಳ್ತಿದ್ದೆ. ಅವ್ರ ಕಲ್ಚರ್ ನೋಡ್ತಿದ್ರೆ ನಾನು ಸೈಕ್ಲಿಂಗ್ ಮಾಡ್ತಿರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ ಅಂತ ನನಗೂ ಅನ್ಸ್ಬಿಡ್ತು. ಎಲ್ಲ ನಮ್ಮ ಭಾರತದ ದೇಶದಾಗಿರೋ ಎಲ್ಲ ಕಲ್ಚರ್ನ ಸ್ವಲ್ಪ ಸ್ಟೇಟ್ ಆಗಿರೋ ಕಲ್ಚರ್ನ ಅನುಭವಿಸಿದೀನಿ. ತುಂಬಾ ಸಕ್ಕತ್ತಾಗಿದೆ ಕಲ್ಚರ್. ಸೊ ಓವರ್ ಆಗಿ ನೀವು ಎಲ್ಲಾ ಪ್ಲೇಸಸ್ ಇರೋ ಕಲ್ಚರ್ನ ನೀವು ನೋಡ್ದಂಗೆ ಆಯ್ತು. ಇವಾಗ ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ, ಅಣ್ಣ ನಾನು ಸೈಕಲ್ ಮಾಡ್ತೀನಿ ಬ್ರೋ, ನಾನು ಸೈಕ್ಲಿಂಗ್ ಮಾಡ್ತೀನಿ, ನಿಮ್ ಜೊತೆನೂ ಮಾಡ್ತೀನಿ, ನಾನು ಆಗ್ಲೇ ಸ್ಟಾರ್ಟ್ ಮಾಡಿದೀನಿ ಅನ್ನೋರು ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬಾ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಮಾಡಿ. ಸಕ್ಕತ್ತಾಗಿರುತ್ತೆ. ಬಟ್ ನೀವು ನಾರ್ತ್ ಇಂಡಿಯಾ ಕಡೆ ಏನೋ ನಾವು ಹೋದ್ರೆ ತುಂಬಾ ಕಷ್ಟಗಳು ಅನುಭವಿಸ್ಬೇಕು. ಅವನ್ನೆಲ್ಲ ಪ್ರಿಕಾಷನ್ಸ್ ಮೊದಲೇ ತಗೊಂಡು ಹೋಗಿ ಹೆಂಗಿರುತ್ತೆ ಅಂತ ಮೊದಲೇ ತಿಳ್ಕೊಂಡೋಗಿ. ನಾರ್ತ್ ಇಂಡಿಯಾ ಕಡೆ ಹೋದ್ರೆ ಪಕ್ಕ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಖರ್ಚು ವೆಚ್ಚ ಅಂತ ಬಂದಾಗ ಎಷ್ಟಾಗಿರ್ಬೋದು? ನನ್ನ ಖರ್ಚು ಬಂದು 30,000 ಆಗಿ. ನಿಂದು 30,000. ಸೊ ಬೇರೆಯವರು ಕೂಡ ಸಪೋರ್ಟ್ ಮಾಡಿ, ನನ್ಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ 30,000 ನಾವು ಇಟ್ಕೊಂಡು ಒಂದು ಸೈಕಲ್ ರೈಡ್ನ ಪ್ರಾರಂಭ ಮಾಡ್ಬೋದು. ಮಾಡ್ಬೋದಣ್ಣ, ಆರಾಮ್ಸೆ. ಸೊ ಇದು 30,000 ಅಂತ ಹೇಳಿದ್ರಿ ನೀವು. ಆ 30,000 ಹೋಗ್ಬೇಕಾದ್ರೆ ಅವ್ರು ಯಾವ ತರ ಪ್ರಿಕಾಷನ್ಸ್ ತಗೊಳ್ಬೇಕು, ಏನಾದ್ರು ಸಜೆಸ್ಟ್ ಮಾಡೋದಾದ್ರೆ ನೀವು ಪಬ್ಲಿಕ್ಗೆ? ನೆಟ್ವರ್ಕ್ ಪ್ರಾಬ್ಲಮ್ ಅಂತ ನಿಮಗೆ ಎಸ್ಪೆಷಲಿ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ. ಎಸ್ಪೆಷಲಿ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ. ಮ್ಯಾಪ್ ಕೂಡ ಒಂದೊಂದು ಟೈಮಲ್ಲಿ ಆನ್ ಆಗಲ್ಲ. ಅವಾಗ ನಾವು ಮೊದಲೇ ನೋಡ್ಕೋಬೇಕು. ಮತ್ತೆ ಬಾನು ಇನ್ನೂ ಒಂದು ಕ್ವಶನ್ ಇದೆ ನಿಮಗೆ. ಸುಮಾರು ಜನ ಹೇಳ್ತಾರೆ ನೀನು ಯಾತ್ರೆ ಮಾಡಿರೋದು ನಿನ್ನ ಒಂದು ಫಾಲೋಯಿಂಗ್ಗೋಸ್ಕರ, ಲೈಕ್ ಈ ಥರ ನೆಗೆಟಿವಿಟೀಸ್ ಕ್ವಶನ್ಸ್ ಎಲ್ಲ ರೈಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಸ್ವಲ್ಪ ಜನ ಇರ್ತಾರಣ್ಣ, ಆ ಥರನೂ ಕೇಳ್ತಾರೆ, ಆ ಥರ ಆಗ್ತಾ ಇರ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ. ಅದಕ್ಕೆ ಏನು ರಿಪ್ಲೈ ಕೊಡ್ತೀಯ? ಬಟ್ ತುಂಬಾ ಜನ ಗೊತ್ತು ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ರೈಡ್. ಅದು ರಾಮನ ಮೇಲೆ ಭಕ್ತಿ ಇರೋದಕ್ಕೋಸ್ಕರ ನಾನು ಎಲ್ಲ ನಮ್ಮ ಭಾರತ ದೇಶದಾಗಿರೋ ಎಲ್ಲ ದೇವಸ್ಥಾನಗಳು ಸುತ್ತಬೇಕಂತ ನನ್ನ ಡ್ರೀಮ್ ಇದೆ. ಅದನ್ನ ಮುಂದೆ ಮಾಡೇ ಮಾಡ್ತೀನಿ ಅಂತ ಕೂಡ ಚೆನ್ನಾಗೂ ಇದೆ. ಸೊ ಈಗ ನೀವು ಭಾರತದಲ್ಲಿ ಎಲ್ಲೆಲ್ಲೋ ವಿಸಿಟ್ ಮಾಡಬೇಕು ಅಂತ ಹೇಳ್ತಿದ್ರಿ, ಅದಕ್ಕೆಲ್ಲ ಬರೀ ಸೈಕ್ಲಿಂಗೇ ಪ್ಲಾನ್ ಇದೆಯಾ ಅಥವಾ ಬೇರೆ ಬರೀ ಸೈಕ್ಲಿಂಗ್? ಸೊ ರೆಕಾರ್ಡ್ ಏನಾದ್ರು ಕ್ರಿಯೇಟ್ ಮಾಡೋ ಹಿಸ್ಟ್ರಿ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂತ? ಯಾವ್ದಾದ್ರು ರೆಕಾರ್ಡ್ ಬ್ರೇಕ್ ಇರ್ಬೋದು ಅಥವಾ ಹೇಗೆ ಅಂತ? ಅದೆಲ್ಲ ದೇವ್ರ ಮೇಲೆ. ಸೊ ಹಂಗಿದೆ ನೋಡಿ, ಇವ್ರು ಪಕ್ಕ ರೆಕಾರ್ಡ್ ಬ್ರೇಕ್ ಮಾಡೇ ಮಾಡ್ತಾರೆ. ಸೊ ನಮ್ಮ ಭಾನುಪ್ರಸಾದ್ ಹೇಳ್ತಿದ್ರು 30,000 ಅಲ್ಲಿ ಅವರು ಮನಿ ಮ್ಯಾನೇಜ್ ಮಾಡ್ಕೊಂಡು ಅಯೋಧ್ಯೆಗೆ ಹೋಗಿದಾರಂತೆ. ಸೊ ಈ ತರ ಟೈಮಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದು ಪ್ಲೇಸ್ ಅಥವಾ ಇರ್ಬೋದು, ಅಥವಾ ಆ ಜನರ ಜೊತೆ ನಮ್ಗೆ ಬೆರೆಯಕ್ಕಾಗ್ಲಿಲ್ಲ, ಅಥವಾ ಸೇಫ್ಟಿ ಆ ತರ ನೋಡೋದಾದ್ರೆ ನಿಮ್ಗೆ ಸೇಫ್ಟಿ ಅನ್ಸದೇ ಇರೋ ಜಾಗ ಯಾವುದು? ನಾನು ಡೈಲಿ ಕ್ಯಾಶುಯಲ್ ಆಗಿ ಒಂದು 5 o'clock ಎಲ್ಲ ಸ್ಟಾಪ್ ಮಾಡ್ಬಿಡ್ತಾ ಇದ್ದೆ ರೈಡ್ನ. ಒಂದೊಂದು ದಿವಸ ಪೆಟ್ರೋಲ್ ಬಂಕ್ ಅಲ್ಲಿ ಅವರು ಕೊಡೋದಿಲ್ಲ, ಈವ್ನಿಂಗ್ ಸ್ಟಾಪ್. ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಿದ್ದೆ. ಒಂದೊಂದು ದಿನ ಪೆಟ್ರೋಲ್ ಬಂಕ್ನವರು ಒಬ್ಬೊಬ್ರು 100ಗೆ ಒಂದು 1% ಇರ್ತಾರೆ, ಅವ್ರು ಕೊಡೋದಿಲ್ಲ. ಮೇನು ಏನು ಸ್ಪೇಸ್ ಕೊಡೋಲ್ಲ. ಸೊ ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ವಿ? ಆ ಟೈಮಲ್ಲಿ ಮತ್ತೆ ಮುಂದೆ ಇರೋ ಪೆಟ್ರೋಲ್ ಬಂಕ್ಗೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ನೋ, ಆ ಥರ ಎಲ್ಲ ಸ್ಟ್ರಗಲ್ಸ್ ಮಾಡಿದ್ದೀರಾ? ಅಲ್ಲಿನ ಜನ ಎಲ್ಲ ನಿಮ್ಮನ್ನ ಯಾರಾದ್ರೂ ರೆಕಗ್ನೈಸ್ ಮಾಡಿರೋರು ಅಥವಾ ನಿಮ್ಗೆ ಅಲ್ಲಿ ಇಷ್ಟ ಆಗಿರೋ ಜನರು ಯಾರಾದ್ರೂ ಗೊತ್ತಾಯ್ತಾ ನೀವು ಈ ಥರ ಸೈಕ್ಲಿಂಗ್ ಮಾಡಿದ್ರ ಇಷ್ಟು ದೂರದಿಂದ ಅಂತ ರೆಕಗ್ನೈಸ್ ಮಾಡಿದ್ರಾ? ಅಯೋಧ್ಯದಲ್ಲಿ ಯಾರು ರೆಕಗ್ನೈಸ್ ಮಾಡಿಲ್ಲ. ಸ್ವಲ್ಪ ಜನ ಅಲ್ಲಿರೋರಿಗೆ ತಿಳಿಸಿದ್ರು, ಬಟ್ ಅವರೇ ಸ್ವಲ್ಪ ಬ್ಯುಸಿ ಆಗಿದ್ರು ಆ ಟೈಮಲ್ಲಿ. ಮತ್ತೆ ದರ್ಶನ ಎಲ್ಲ ಹೆಂಗೆ ಹೋದ್ರಿ ನೀವು ಅಂತ? ಸೈಕ್ಲಿಂಗ್ ಅಲ್ಲಿ ಹೋಗಿದ್ದು ಅಥವಾ ನೀವೇ ಹೇಳಿದ್ರ ಅವ್ರಿಗೆ ಏನಾದ್ರು ಈ ತರ ನಾನು ಸೈಕಲ್ ಅಲ್ಲಿ ಬಂದಿದ್ದೀನಿ ಅಂತ? ಇಲ್ಲ, ಸೈಕ್ಲಿಂಗ್ ಅಲ್ಲಿ ಹೋಗಿದೀವಿ ಅಂತ ಹೇಳಿದ್ರು ಕೂಡ ಅವ್ರೇನು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಓಕೆ, ಸೊ ಇದು ನಿಮ್ಮ ಸೆಲ್ಫ್ ಗೋಸ್ಕರ ನೀವು ಮಾಡಿರೋದಂತ ಆಯ್ತು. ಓಕೆ, ನಾನು ಸೈಕಲ್ನ ನಾನು ಸಪರೇಟ್ ರೂಮ್ ಮಾಡ್ಕೊಂಡಿದ್ದೆ, ಅಲ್ಲೇ ಬಿಟ್ಬಿಟ್ಟು ದರ್ಶನಕ್ಕೆ ಹೋದೆ. ಮತ್ತೆ ಮೊಬೈಲ್ ಕೂಡ ಅಲೋ ಮಾಡಲ್ಲ, ಇನ್ಸೈಡ್ ದ ಟೆಂಪಲ್ ಅಲೋ ಮಾಡಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಇಷ್ಟು ದೂರ ಇಂದ ಕಷ್ಟಪಟ್ಕೊಂಡು ಹೋಗಿ ಮೊಬೈಲ್ ಅಲೋ ಮಾಡಿದಕ್ಕೆ 2 ಸತಿ ನಾನು ಕೇಳ್ಕೊಂಡೆ. ಪೊಲೀಸರು ಸ್ವಲ್ಪ ಬೈದ್ರು. ಓಕೆ, ಹಂಗಾರೆ ಬೈಸ್ಕೊಂಡು ಎಲ್ಲ ಮಾಡಿ ಇಷ್ಟು ಸ್ಟ್ರಗಲ್ ಸರಿ ನೀವು ಅಯೋಧ್ಯೆ ರೀಚ್ ಆಗಿದ್ದೀರಾ. ಫಸ್ಟ್ ರಾಮನ ದೇವಸ್ಥಾನ ನಾವು ಅಲ್ಲಿಗೆ ಹೋದ್ರೆ ಫಸ್ಟ್ ನಾವು ದರ್ಶನ ಪಡಿಬೇಕಿರೋದು ರಾಮನ ದೇವಸ್ಥಾನ ಅಲ್ಲ, ಹನುಮಾನ್ ಗರಿನ ಫಸ್ಟ್ ಹೋಗ್ಬೇಕು ನಾವು. ಹನುಮಾನ್ ಗರಿಗೆ ದರ್ಶನ ಮುಗಿಸ್ಕೊಂಡು ನಂತರ
ರಾಮ ದರ್ಶನ ಪಡಿಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಸಹ ಹಾಗೆ ಮಾಡಿದೆ. ಬಟ್ ಹನುಮಾನ್ ಗರಿಯಲ್ಲಿ ತುಂಬ ಖುಷಿ ಆಯಿತು. ಎಲ್ಲರೂ ಹೋದ್ರೆ ಜೈ ಹನುಮಾನ್, ಜೈ ಶ್ರೀರಾಮ್ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಆಯ್ತು ಅಲ್ಲಿ ಮಾತ್ರ. ಮತ್ತು ಹನುಮಾನ್ ಗರಿ ಶ್ರೀರಾಮನ ದರ್ಶನ ಪಡೆದ ಮೇಲೆ ನನಗೆ ತುಂಬ ಪೀಸ್ ಅನ್ನಿಸ್ತು ಅಲ್ಲಿ. ಯಾಕಂದರೆ ಇದು ಅಷ್ಟು ರಾಮನ ಭಕ್ತಿಗಳು ನಾನು ನೋಡಿದ್ದೆ ಫಸ್ಟ್ ಟೈಮು. ರಾಮನ ಭಕ್ತಿಗಳು ಅದರಲ್ಲಿ ನಾನು ಕೂಡ ಒಬ್ಬ ರಾಮನ ಭಕ್ತ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ, ಕೇದಾರ್ನಾಥ್ ಕೂಡ ಹೋಗೋಣ ಅಂತ ಒಂದು ಥಾಟ್ ಬಂದು ಅಲ್ಲಿಂದ 1-2 ದಿನ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಕೇಳಿಕೊಂಡು ಮುಂದೆ ಹಾಗೆ ಹೋದೆ. ರಾಮನ ಭಕ್ತಿ ನಿಮ್ಮನ್ನ ಇಲ್ಲಿ ಈ ಕೊನೆಯಿಂದ ಆ ಕೊನೆಗೆ ಸೇರಿಸಿದೆ ಅಂತ ಆಯ್ತು. ಅಂಡ್ ನೀವು ಅಷ್ಟೇ ಅಲ್ಲ, ನಾನು ಕೇಳ್ಪಟ್ಟೆ ನೀವು ಕೇದಾರ್ನಾಥ್ ಅಂಡ್ ಅಮರ್ನಾಥ್ಗೂ ಕೂಡ ಸೈಕ್ಲಿಂಗ್ ಅಲ್ಲಿ ಹೋಗಿದ್ರಿ ಅಂತ. ಕೇದಾರ್ನಾಥ್ ಲಾಸ್ಟ್. ಓಕೆ, ಕೇದಾರ್ನಾಥ್ ಅಲ್ಲಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಕೋಲ್ಡ್ ಇರುತ್ತೆ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನಾವು ಯುವಕರು ಆದ್ರೂ ತುಂಬಾ ತಡ್ಕೊಳ್ಳೋದು ತುಂಬಾ ಕಷ್ಟ ಕೋಲ್ಡ್ ಅಲ್ಲಿ. ಓಕೆ, ನನಗೆ ಒಬ್ರು ಎಕ್ಸ್ಪೀರಿಯನ್ಸ್ ನ ತಿಳಿಸಿದ್ರು. ನಾನು ಹೋಗ್ತಾ ಇರುವಾಗ ನಮ್ಮ ಮಂಚೇನಿಂದ ಒಬ್ರು ಹೋಗಿದ್ರು. ಆದ್ರೂ ನನಗೆ ನಾನು ಇರ್ತೀನೇನೋ ಅನ್ಕೊಂಡೆ. ಬಟ್ ಮೇಲೆ ಹೋದ್ರೆ ತುಂಬಾ ಕಷ್ಟ ಆಯ್ತು ನನಗೆ. ಒಂದಿನ ಸ್ಟೇ ಆಗಕ್ಕೆ ನಿದ್ದೆ ಕೂಡ ಬರ್ಲಿಲ್ಲ ಅಲ್ಲಿ, ಅಷ್ಟು ಕೋಲ್ಡ್ ಆಗೋಗಿತ್ತು. ಮಳೆ ಬಂದ್ರೆ ಅಷ್ಟು ಹೋಗಕ್ ಟ್ರೆಕ್ಕಿಂಗ್ ಮಾಡೋಕ್ ಕೂಡ ಆಗಲ್ಲ, ಬಿದ್ದೋಗ್ತೀವಿ ಅಲ್ಲಿ. ಅಲ್ಲಿ ಜನ ಇದ್ರಲ್ಲ ನಿಮ್ಗೆ, ಆ ಜನರ ಜೊತೆ ಫ್ರೆಂಡ್ಶಿಪ್ ಆಗಿ ಅಥವಾ ಅವ್ರು ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡಿದ್ದುಂಟಾ? ಮತ್ತೆ ಅವ್ರಿಗೆ ಏನಾದ್ರು ನಿಮ್ಗೆ ಬೇರೆ ಬೇರೆ ಪ್ಲಾನ್ಸ್ ಕೊಟ್ಟಿದ್ದುಂಟಾ? ಸ್ವಲ್ಪ ಜನ ನಾನು ಸೈಕಲ್ನ ಪುಷ್ ಮಾಡಿದ್ರು, ಮೇಲೆ ನಾನು ಎತ್ಕೊಂಡು ಹೋಗ್ತಿದ್ದು ನೋಡ್ಬಿಟ್ಟು. ಓಕೆ, ಅವಾಗ ಒಂದಿಬ್ರು ಪುಷ್ ಮಾಡಿದ್ರು, ಮತ್ತೆ ಅವರು ಕೂಡ ಮುಂದೆ ಹೋಗ್ಬಿಟ್ಬಿಟ್ಟು ಅವರೇ ಹೋಗಿದ್ರು. ಓಕೆ, ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಯಾ ಅಫ್ಕೋರ್ಸ್, ಎಲ್ಲರೂ ನೋಡಿರೋ ಥರನೇ ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಅಲ್ಲೂ ನೀವು ಹೋಗಿರೋದು ಅಂತಂದರೆ ಏನು ಸೈಕ್ಲಿಂಗಲ್ಲಿ ಅಂದರೆ ನಿಮ್ಮ ನಿಜವಾಳು ಆ ಸೆಲ್ಫ್ ಮೋಟಿವ್ ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಿಮಗೆ ಆ ಶಿವ ಮತ್ತು ರಾಮ ಇಬ್ಬರು ಕೈ ಹಿಡಿದಿದ್ದಾರೆ, ಅದಂತೂ ನಾನು ಪಕ್ಕಾ ಹೇಳಬಲ್ಲೆ. ಓಕೆ, ಅದು ಟೋಟಲ್ ಓವರ್ 16 ಕಿಲೋಮೀಟರ್ಸ್ ಬೈ 22. ಓಕೆ, ಸೊ ಇನ್ ರಿಮೈನಿಂಗ್ ಎಲ್ಲ ಟ್ರೆಕ್ಕಿಂಗ್ ಮಾಡಿದ್ದೀರಾ? ಎಲ್ಲ ಟ್ರೆಕ್ಕಿಂಗ್. ಆ ಟೈಮಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಆಯ್ತಾ, ಅವ್ರು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಲ್ಲಿ? ಹೋಗೋ ದಿನ ನಾನು ಮೇಲ್ಕೆ ಟ್ರೆಕ್ಕಿಂಗ್ ಹೋಗೋ ದಿನ ಮಳೆ ಏನು ಬರಲಿಲ್ಲ, ಆರಾಮಾಗೆ ಹೋದೆ. 12 ಗಂಟೆ ಹಿಡಿತು ಟೈಮ್, ಕೆಳಗಡೆ 12 hours. ಓಕೆ, ದಟ್ಸ್ ಗ್ರೇಟ್. ಆ್ಯಕ್ಚುಲಿ ನೀವು ಇಷ್ಟು ಸಾಧನೆ ಮಾಡಿದ್ರೆ ಅಂದರೆ ಅದು ನಿಜವಾಗ್ಲೂ ಈ ಥರ ಯುವಕರಿಗೆಲ್ಲರೂ ಅದು ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಆ ಥರ ಒಳ್ಳೆ ಕೆಲಸ ಮಾಡಿದೆ. ಸೊ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಮತ್ತೆ ಮೇಲೆ ಹೋಗ್ಲಿಕ್ಕೆ ಹೈಕಿಂಗ್ ಎಲ್ಲ ಇರ್ತಿತ್ತಲ್ಲ, ಸೊ ಸೈಕಲಲ್ಲಿ ಹೋಗ್ಬೇಕಾಗಿ ಬಂತ ಅಥವಾ ವಾಕಬಲ್ ಡಿಸ್ಟೆನ್ಸಲ್ಲಿ ಏನಾದರೂ ವಾಕಲ್ಲಿ ಹೋದ್ರಿ ಅಂತ ಏನಾದರೂ ಇತ್ತು? ನಾನು ಸೈಕಲ್ನ 10 ಕಿಲೋಮೀಟರ್ ಮೇಲಕ್ಕೆ ತಗೊಂಡೋಗಿದ್ದೆ. ಯಾವುದೋ ಫನ್ ಇನ್ಸಿಡೆಂಟ್ಸ್ ಆಗಿಲ್ವಾ 52 ಡೇಸಲ್ಲಿ ನಿಮಗೆ? ವಾಶ್ರೂಮ್ ಹೆಂಗೆ ಹೋಗ್ತಿದ್ದೆ? ಅವೆಲ್ಲ ನದಿಗಳು, ಪೆಟ್ರೋಲ್ ಬಂಕ್ಸ್, ಎಕ್ಸ್ಪೆಷಲಿ ಪೆಟ್ರೋಲ್ ಬಂಕ್ಸ್. ಓಕೆ, ಡೈಲಿ ಯಾವಾಗ ಸ್ನಾನ ಮಾಡೋದು ಮಾತ್ರ ಪೆಟ್ರೋಲ್ ಬಂಕ್ ಆಗಿಲ್ಲ ಅಂದ್ರೆ ನದಿಗಳು, ತುಂಬಾ ನದಿಗಳು ಇರ್ತವೆ ನಾರ್ತ್ ಇಂಡಿಯಾದಲ್ಲಿ. ಟೈಮ್ ಸ್ಟವ್ ಕೂಡ ತಗೊಂಡಿದ್ದೆ, ಅದಕ್ಕೆ ತುಂಬಾ ವೆಯ್ಟ್ ಆಗೋಯ್ತು. ಒಂದು 12 kg ಜಾಸ್ತಿ ಆಯ್ತು. ಮತ್ತೆ ಯಾರಿಗೋ ಕೊಟ್ಬಿಟ್ಟು. ಏನಾದ್ರು ಸ್ಟವ್ ಓವರ್ ಆಲ್ ಎಷ್ಟು ವೆಯ್ಟ್ ಕ್ಯಾರಿ ಮಾಡಿದ್ರಿ ನೀವು ಸೈಕಲಲ್ಲಿ? ನನ್ನ ಸೈಕಲ್ ಒಂದು 20 kg ಬರ್ಬೋದು. ಸೈಕಲಲ್ಲಿ ನೀವು ಕ್ಯಾರಿ ಮಾಡಿದ್ದು ನನ್ನ ಬಟ್ಟೆ ಮತ್ತೆ ಇನ್ನು ಐಟಮ್ಸ್ ಎಲ್ಲ ಸೇರಿಬಿಟ್ಟು ಒಂದು 10 kg ಬರ್ಬೋದು. ನಿಮ್ಮ ಸೈಕಲ್ ಕದಿಕ್ಕೆ ಯಾರು ಟ್ರೈ ಮಾಡಿಲ್ವಾ? ಸೈಕಲ್ ಕದಿಯೋಕ್ಕೆ ಯಾರು ಟ್ರೈ ಮಾಡಿಲ್ಲ. ಗಲಾಟೆ ಯಾರು ಮಾಡಿದ್ವಿ ನಿಂಗೆ ರೋಡಲ್ಲಿ? ಗಲಾಟೆ ಏನಿಲ್ಲ. ಮತ್ತೆ ಸ್ವಲ್ಪ ಜನ ನಮ್ಮ ಕರ್ನಾಟಕದಿಂದ ಎಲ್ಲರೂ ಹೇಳ್ತಾ ಇದ್ರು, ನೀವು ರಾಮಂದು ಜೆಂಡಾ ಇಟ್ಕೊಂಡಿದ್ದೀರಾ, ಹುಷಾರ್ ಅಂತ ಹೇಳ್ತಿದ್ರು. ಬಟ್ ನಮ್ಮ ಭಾರತದ ಜನ ಎಲ್ಲ ಸಪೋರ್ಟ್ ಮಾಡಿದ್ರು. ಯಾರು ಕೂಡ ನಂಗೆ ಅಪೋಸ್ ಮಾಡಲಿಲ್ಲ. ನೀವು ಯಾಕೆ ಜೆಂಡಾ ಹಾಕೊಂಡಿದ್ದೀರಾ, ಕೇಸರಿ ಟವಲ್ ಯಾಕೆ ಹಾಕೊಂಡಿದ್ದೀರಾ ಅಂತ ಯಾರು ಕೂಡ ಒಬ್ಬರು ಕೂಡ ಅಪೋಸ್ ಮಾಡಲಿಲ್ಲ ನನಗೆ. ಅಯೋಧ್ಯೆಗೆ ನಿಲ್ಲಿಸ್ಬಿಡು ಸಾಕು ನಿನ್ನ ರೈಸ್ನ, ಒಂದು 3 ದಿನ ನಂಗೆ ಹೇಳ್ಬಿಟ್ರು ಅಲ್ಲಿ, ಸಾಕು ಬಂದ್ಬಿಡು ಟ್ರೈನಾಗ ಹಾಕೊಂಡು ಅಂತ ತುಂಬ ನಿಮ್ಗೆ ಅವ್ರ ಭಾಷೆ ಬರ್ತಿತ್ತ ನಿಮಗೆ? ಓ ಕರೆಕ್ಟ್. ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಲ್ಯಾಂಗ್ವೇಜ್ ಎಲ್ಲ ಅರ್ಧ ಮರಾಠಿ, ಹಿಂದಿ ಬರುತ್ತೆ. ಹಿಂದಿ ಎಲ್ಲ ಓವರ್ ಆಲ್ ಮ್ಯಾನೇಜ್ ಮಾಡಿದಾ? ಅವ್ರಿಗೆ ಬೇರೆ ಭಾಷೆನೇ ಬರಲ್ಲ, ಓನ್ಲಿ ಹಿಂದಿನೇ ಬರುತ್ತೆ. ನಮ್ಮನ್ನ ಕೂಡ ಹೇಳ್ತಾರೆ, ನೀವು ಹಿಂದಿ ಕಲೀರಿ, ಹಿಂದಿಯಲ್ಲೇ ವಿಡಿಯೋ ಮಾಡಿ ಅಂತ ತುಂಬಾ ಜನ ನನಗೆ ಫೋರ್ಸ್ ಕೂಡ ಮಾಡಿದ್ರು. ನಾನು ರೀಲ್ಸ್ನ ನನ್ನ ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡಿಬಿಟ್ಟು ಹಿಂದಿಯಲ್ಲಿ ಮಾಡಿ, ಹಿಂದಿನೇ ಮಾತಾಡಿ, ಹಿಂದಿನೇ ಕಲಿ ಅಂದ್ರು. ಬಟ್ ನಾವು ನಮ್ಮ ಮನೆಯವ್ರು ಮಿಸ್ ಮಾಡ್ಕೊಂಡಿಲ್ವಾ ಟೈಮಲ್ಲಿ? ತುಂಬ ಮಿಸ್ ಮಾಡ್ಕೊಂಡಿದ್ದೆ ಮನೆಯವ್ರನ್ನ. ಫೋನ್ ಮಾಡ್ತಿದ್ದೀರಾ? ಡೈಲಿ ಫೋನ್ ಮಾಡ್ತಿದ್ರು. ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂಡಿದ್ದೆ. ಅವರು ತುಂಬ ಡೈಲಿ ಫೋನ್ ಮಾಡಿಬಿಟ್ಟು ನನ್ನ ಎಲ್ಲಿದ್ದೀರಾ, ಹೇಗಿದ್ದೀರಾ, ಡೈಲಿ ನಿಮಗೆ ಸ್ಟೇ ಆಗೋಕ್ಕೆ ಸಿಗ್ತಾ ಪ್ಲೇಸು ಇಲ್ವಾ, ಊಟ ಮಾಡಿದ್ರಾ, ಹೆಲ್ತ್ ಹೇಗಿದೆ ಎಲ್ಲ ಕೇಳ್ತಿದ್ರು. ತುಂಬ ಜನ ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಗೊತ್ತಿಲ್ಲದವರು ಕೂಡ ನನಗೆ ಮೆಸೇಜ್ ಮಾಡಿಬಿಟ್ಟು ಈ ಥರ ತುಂಬ ಜನ ಕೇಳಿದ್ದಾರೆ ನಮ್ಮ ಕಣ್ಣೀರಿಗಳು, ಹೇಗಿದ್ದೀರಾ, ಹೆಂಗಿದ್ದೀರಾ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಬ್ರೋ, ನೀನು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಈ ಥರ ತುಂಬ ಜನ ಕೇಳ್ತಾರೆ ನನಗೆ. ನಿಮ್ಮ ಫ್ಯಾಮಿಲಿಯವ್ರು ಯಾವತ್ತೂ ಇಂಟ್ರಪ್ಟ್ ಮಾಡಿಲ್ವಾ? ಬಂದ್ಬಿಡು ಸಾಕು, ಇಷ್ಟು ದೂರ ತಪ್ಕೊಳಕ್ಕಾಗಲ್ಲ ಅಥವಾ? ಬಟ್ ಕೇದಾರ್ನಾಥ್ ಅದು ಕೂಡ
ಡ್ರೀಮ್ ಪ್ಲೇಸ್ ಆಗಿರೋದ್ರಿಂದ ಮತ್ತೆ ಅಲ್ಲಿಂದ ಒಂದ್ಸಲ ಶುರು ವಿಸಿಟ್ ಮಾಡ್ಕೊಂಡು ಮಾಡ್ಬೇಡ ಅಂತ ಹೋಗ್ಬಿಟ್ಟ. ಮತ್ತೆ ಯಾವಾಗ ಬರ್ತೀನೋ ಅಂತ ಗೊತ್ತಿರ್ಲಿಲ್ಲ, ಮುಂದೆ ಯಾವಾಗ ನನ್ನ ಲೈಫಲ್ಲಿ ಆಗುತ್ತೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಓಕೆ. ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ. ಇನ್ ಕೇಸ್ ಏನಾದ್ರು ಆಫ್ಟರ್ 10 ಇಯರ್ಸ್ ಆರ್ 15 ಇಯರ್ಸ್ ಆಗಿದ ತಕ್ಷಣ ನೀವು ಅಯೋಧ್ಯೆಗೆ ಹೋಗಿ ಬಂದಿದ್ದೀರಾ ಅಂದಾಗ ನಿಮ್ಗೆ ಸಡನ್ ಆಗಿ ನೆನಪಾಗೋದಂತ ವಿಷಯ ಅಥವಾ ಘಟನೆ ಏನು? ನನಗೆ 50 ಡೇಸು ಏನ್ ಜರ್ನಿ ಇದೆ ನನಗೆ ಅಯೋಧ್ಯೆ ಮತ್ತು ಕೇದಾರ್ನಾಥ, ಇದು ಮಾತ್ರ ನನ್ನ ಮೆಮೊರಿ ಲೈಫ್ ಲಾಂಗ್ ಮರೆಯೋದಕ್ಕೆ ಸಾಧ್ಯನೇ ಆಗಲ್ಲ. ದಿಸ್ ವಾಸ್ ಯುವರ್ ಫಸ್ಟ್ ರೈಡ್ ಅಲ್ಲ? Yes, yes. ಸೊ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂಡ್ ಆ ಕಡೆಯಿಂದ ರಿಟರ್ನ್ ಬರುವಾಗ ನೀವು ಸೈಕ್ಲಿಂಗ್ ಅಲ್ಲೇ ಬಂದಿದ್ದ ಆರ್ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದ? ಓವರಾಲ್ ನೀವು ಇಲ್ಲಿಂದ ಬಂದು ಸೈಕ್ಲಿಂಗ್ ಮಾಡಿದ್ದು, ಅಲ್ಲಿಂದ ಬರುವಾಗ ಟ್ರೈನ್. ಓಕೆ. ಈ ಲಾಂಗ್ ಜರ್ನಿಯಲ್ಲಿ ನೀವೇನಾದ್ರೂ ಹೊಸದಾಗಿ ಕಲ್ತಿರೋದುಂಟಾ? ತುಂಬಾ ಕಲ್ಚರ್ಸ್ ಇವಾಗ Okay. ಇವಾಗ ನೋಡ್ತಾ ಇದ್ದೀನಿ, ಸ್ಟಾರ್ಟ್ ಆಯ್ತು ಇವಾಗಿನ್ನ. ಓಕೆ. ಸೊ ನೆಕ್ಸ್ಟ್ ಕೂಡ ನೀವು ಸೈಕ್ಲಿಂಗ್ Cycling ಲಾಂಗ್ ಮಾಡ್ತೀನಿ. ಡ್ರೈವ್ ಎಲ್ಲ ಪ್ಲಾನ್ ಮಾಡ್ತಿದ್ದೀರಾ? ನಾವು ಮಾಡಲೇಬೇಕಂದ್ರೆ ಎಂಥ ಸಾಧನೆಯನ್ನ ಮಾಡ್ಬೋದು. ನಾವೇನು ಸಾಧನೆ ಮಾಡಿಲ್ಲ ಇದುವರೆಗೂ. ತುಂಬ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಅವ್ರನ್ನ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ಯಾಕಂದರೆ ಅವ್ರ ಮುಂದೆ ನಾವೇನೇನೂ ಇಲ್ಲ. That's great. ಮತ್ತು ಅದ್ ಕಡೆ ರೈತರು ನೋಡಿದ್ರೆ ತುಂಬ ಕಷ್ಟಪಡ್ತಾರೆ, ಅಂದರೆ ಅಷ್ಟಿಷ್ಟು ಕಷ್ಟ, ತುಂಬ ಭಾರನ ಹೊತ್ಕೊಂಡು ಹೋಗ್ತಾರೆ. ಅಲ್ಲಿರೋ ರೈತರು ತುಂಬ ಕಷ್ಟ ಕೂಡ ಪಡ್ತಾರೆ. ಅದ್ರ ಮುಂದೆ ನಮ್ಮ ಕಷ್ಟಗಳು ಏನೇನೂ ನಡೆಯೋದಿಲ್ಲ. ಆದರೂ ನಮ್ದೆಲ್ಲ ರಾಮನ ಭಕ್ತಿ ಅಷ್ಟೇ. ಎಲ್ಲ ರಾಮನ್ ಮೇಲೆ ಹಾಕ್ಬಿಟ್ರಿ. ಹಂಗಾರೆ ನಿಮ್ಮ ರಾಮನ್ ಭಕ್ತಿನೇ ಇಲ್ಲಿಂದ ಅಷ್ಟು ಕಷ್ಟಗಳನ್ನ ಮೀರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿವರೆಗೂ ಕರ್ಕೊಂಡು ಕರ್ಕೊಂಡು ಹೋಗಿದೆ ಅಂತ ಮತ್ತೆ ಆಯ್ತು. ನಮ್ಮ ಕರ್ನಾಟಕದ ಜನತೆ ಅವರ ಇಲ್ಲಿ ಪ್ರೀತಿ, ವಿಶ್ವಾಸ. ತುಂಬಾ ಜನ ಹ್ಮ್. ಫ್ರೆಂಡ್ಸು ರಿಲೇಷನ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕದವ್ರು ಅಂದ್ರೆ ತುಂಬಾ ತುಂಬಾ ಇಷ್ಟ ಆಗೋಯ್ತು ಇವಾಗ ಮಾತ್ರ. ಅಷ್ಟು ಸಪೋರ್ಟ್ ನಾನು ಯಾವ ಸ್ಟೇಟಲ್ಲಿ ಕೂಡ ಹ್ಮ್. ಇಲ್ಲ, ಇಷ್ಟು ಸಪೋರ್ಟ್ ನಂಗೆ ಯಾವ ಸ್ಟೇಟಲ್ಲಿ ಕೊಡ್ಲಿಲ್ಲ. ಸೊ ಅವ್ರ ಪವರು ಮತ್ತೆ ನಿಮ್ಮ ರಾಮನ್ ಭಕ್ತಿ ನಿಮ್ಮನ್ನ ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡೋಗಿ ಬಿಟ್ಟಿದೆ ಅಂತ ಆಯ್ತು. 7 ರಾಜ್ಯಗಳನ್ನ ನಾನು ಸೈಕ್ಲಿಂಗ್ ಮಾಡಿರೋದು. 7 ರಾಜ್ಯಗಳಲ್ಲಿ ಕರೆಕ್ಟ್. ನಮ್ಮ ಕರ್ನಾಟಕದ ಸಪೋರ್ಟ್ ಎಲ್ಲೂ ಸಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ಸೊ ನಮ್ಮ ಕರ್ನಾಟಕದವ್ರ ಪವರ್ ನಿಮ್ ಜೊತೆ ಇತ್ತು, ಅದಕ್ಕೋಸ್ಕರ ನೀವು ಇಷ್ಟು ದೂರ ಹೋಗಿ ರೀಚ್ ಆಗಿರೋದುಂಟು ಅಲ್ವಾ? ಬಟ್ ನೆವರ್ ಗಿವ್ ಅಪ್. ಯಾರು ಕೂಡ ಗಿವ್ ಅಪ್ ಮಾಡಿಬಿಡಿ. ಸೈಕಲ್ ಡ್ರೈವರ್ಸ್ ಆಗಲಿ, ಪಾದಯಾತ್ರೆ ಮಾಡೋರೇ ಆಗಲಿ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ನೀವು ಕೂಡ ಸೈಕ್ಲಿಂಗ್ ಅಥವಾ ಪಾದಯಾತ್ರೆ ಮಾಡಬೇಕು ಅಂದ್ರೆ ಯಾವತ್ತೂ ಕೂಡ ನೆವರ್ ಗಿವ್ ಅಪ್ ಅಂತ ಹೇಳ್ತಿದ್ದಾರೆ ಇವರು. ನೀವು ಕೂಡ ಯಾವುದೇ ಟೈಮ್ ಅನ್ನು ಎಂಥ ಸಿಚುವೇಶನ್ ಇದ್ರೂ ಫಿಟ್ ಮಾಡಬೇಡಿ, ಮುಂದೆ ಹೋಗಿ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗಿ ನಿಮ್ಮ ರೀಚ್ ಆಗ್ತೀರಾ. ನೀವೇನು ಅನ್ಕೊಂಡಿರ್ತೀರೋ ಅದಕ್ಕೆ ರೀಚ್ ಆಗ್ತೀರಾ. ಸೊ ಈ ರಾಮ ಸದಾ ನಿಮ್ಗೆ ಬೆಂಗಾವಲಾಗಿರ್ಲಿ ಅಂತ ನಾವು ಕೂಡ ಪ್ರೇ ಮಾಡ್ಕೊತೀವಿ. ಇದು ನಮ್ಮ ಮನೆ ಫ್ರೇಮಲ್ಲಿ ಆಗುತ್ತೆ. ತುಂಬ ಧನ್ಯವಾದ. All the best for your future rides. ಥ್ಯಾಂಕ್ ಯು.